ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಎರಡನೇ ದಿನ ಏನೇನೆಲ್ಲ ಆಯ್ತು, ಯಾರ್ಯಾರು ಸರಿ ಮಾತಾಡಿದ್ರು, ಯಾರ್ಯಾರು ತಪ್ಪು ಮಾತಾಡಿದ್ರು, ಇಲ್ಲಿ ಯಮುನಾ ಅವ್ರು ಕರೆಕ್ಟಾ, ಶಶಿರ್ ಅವ್ರು ಕರೆಕ್ಟಾ, ಮಾನಸ್ ಅವರು ಕರೆಕ್ಟಾ, ಜಗ್ಗು ದಾದಾ ಅವ್ರು ಕರೆಕ್ಟಾ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳಿವೆ. ಯಾರ್ಯಾರೆಲ್ಲ ನಾಮಿನೇಟ್ ಆಗೋ ಟೈಮಲ್ಲಿ ಕೊಟ್ಟಿರೋ ಕಾರಣಗಳು ಸರಿ ಇತ್ತಾ? ಯಮ್ನವರು ಮಾತಾಡ್ತಾರೆ, ನರಕ ನಿವಾಸಿಗಳ ಹತ್ರ ಮಾತಾಡ್ತೀರಾ ನೀವು, ಅದಕ್ಕೆ ನಾಮಿನೇಟ್ ಮಾಡ್ತೀರಾ ಅಂತ. ಇಂಥ ವಿಷಯಗಳು ಈ ಎಪಿಸೋಡ್ ಅಲ್ಲಿ ತುಂಬಾನೇ ಇತ್ತು. ಯಾರ್ಯಾರೆಲ್ಲ ಕಾಣಿಸ್ತಾ ಇದ್ದಾರೆ, ಯಾರ್ಯಾರೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಯಾರ್ಯಾರೆಲ್ಲ ಅಳ್ತಾ ಇದ್ದಾರೆ, ಯಾರೆಲ್ಲ ಸುಮ್ಮನೆ ಇದ್ದಾರೆ, ಯಾರು ವೇಸ್ಟ್ ಯಾರು ಬೆಸ್ಟ್ ಅಂತ ಈ ಎಪಿಸೋಡ್ ಅಲ್ಲಿ ಆಗಿರುವ ಎಲ್ಲಾ ಸತ್ಯಾಂಶಗಳನ್ನು ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎರಡನೇ ದಿನ ಏನೇನೆಲ್ಲ ಆಯ್ತಂದ್ರೆ ನೋಡಿ, ಮೊದಲೇದಾಗ ಅಲ್ಲಿ ಎರಡು ತಂಡ ಇದಾವೆ, ಸ್ವರ್ಗ ನಿವಾಸಿಗಳು ಮತ್ತೆ ನರಕ ನಿವಾಸಿಗಳಂತ. ಇಲ್ಲಿ ಆಕ್ಚುಲಿ ತುಂಬಾ ಜನಕ್ಕೆ ನರಕ ನಿವಾಸಿಗಳು ತುಂಬಾ ಇಷ್ಟ ಆಗ್ತಾ ಇದಾರೆ, ಸ್ವರ್ಗ ನಿವಾಸಿಗಳು ಇಷ್ಟ ಆಗ್ತಿಲ್ಲ. ಏನಂದ್ರೆ ಅವರು ತುಂಬಾ ಆಟಿಟ್ಯೂಡ್ ತೋರಿಸ್ತಾರ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ. ಇಲ್ಲಿ ಸಪ್ರೇಟ್ ಆಗಿ ಗೇಮ್ಸ್ ರೂಲ್ಸ್ ಸಪ್ರೇಟ್, ಆದ್ರೆ ಅವ್ರ ಹತ್ರ ಮಾತಾಡೋ ರೀತಿ ಆಗ್ಲಿ, ಅವ್ರ ಹತ್ರ ಇರೋ ವರ್ತನೆ ಆಗ್ಲಿ, ಅವ್ರ ಹತ್ರ ಒಂದು ಬಿಹೇವಿಯರ್ ಬಂದಾಗ ಅವ್ರು ಏನೋ ಏಂಜಲ್ಸ್, ಇವ್ರೇನೋ ರಾಕ್ಷಸರ ತರ ಟ್ರೀಟ್ ಮಾಡ್ತಾರೆ ಅನ್ನೋದ್ರಲ್ಲಿ ತುಂಬಾ ಜನ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಎಲ್ಲರೂ ಇಲ್ಲ, ಸ್ವರ್ಗ ನಿವಾಸಿಗಳೇ ತುಂಬಾ ಜನ ಇದ್ದಾರೆ. ಬಟ್ ಕೆಲವ್ರು ಮಾತ್ರ ಇವ್ರನ್ನ ನಡ್ಸ್ಕೊಳೋ ರೀತಿ ಆಗ್ಲಿ, ನೋಡೋ ರೀತಿ ಆಗ್ಲಿ, ಹಂಸ ಅವ್ರು ಹೇಳ್ತಾರೆ ನಾನು ನರಕ ನಿವಾಸಿಗಳ ಹತ್ರ ಮಾತಾಡೋದೇ ಇಲ್ಲ, ಅವ್ರ ಹತ್ರ ಹೋಗೋದೇ ಇಲ್ಲ ಅಂತ. ಏನ್ ಮೇಡಮ್ ಅವರೇ ಈ ರೀತಿ ಅಂತ ತುಂಬಾ ಜನ ಕಮೆಂಟ್ ಮಾಡೋದು ಸತ್ಯ. ಇದಾದ್ಮೇಲೆ ನೋಡಿ, ಯಮುನಾ ಅವರಂತೂ ಅವ್ರನ್ನ ಒಂಥರ ಶತ್ರು ತರ ನೋಡ್ತಾ ಇದ್ದಾರೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ನರಕ ನಿವಾಸಿಗಳನ್ನ ಯಾರಾದ್ರೂ ಶತ್ರುಗಳು ನೋಡ್ತಾ ಇದಾರೆ ಅದು ಯಮುನಾ ಅವ್ರು ಮಾತ್ರ. ಈ ಪರ್ಸ್ಪೆಕ್ಟಿವ್ ಒಂದು ನೋಡಿದಾಗ, ಒಂದು ಆಲೋಚನೆ ಮಾಡಿದಾಗ ಈ ರೀತಿ ಅನ್ಸುತ್ತೆ. ವಿಶೇಷವಾಗಿ ಯಮುನಾ ಅವರು ಒಂದು ನಾಮಿನೇಟ್ ಮಾಡ್ಬೇಕಾದ್ರೆ ಕೊಟ್ಟಿರೋ ಕಾರಣಗಳು ಯಾವ ರೀತಿ ಇತ್ತಂದ್ರೆ, ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಒಂದು ರೀಸನ್ ಕೊಡ್ತಾರೆ. ತುಂಬಾ ಆಶಾದಾಯಕವಾಗಿತ್ತು. ಏನಕ್ಕಂದ್ರೆ ಈ ಇದಕ್ಕೂ ನಾಮಿನೇಟ್ ಮಾಡ್ತಾರ ತುಂಬಾ ಜನ ಅನಿಸ್ತಾ ಇತ್ತು. ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು ಮಾತ್ರ ಲಾಯರ್ ಜಗದೀಶ್ ಅವ್ರ ಬಗ್ಗೆ. ಅವ್ರು ನೋಡಿ, ಅವ್ರ ಹತ್ರ ಚೆನ್ನಾಗಿರ್ತಾರೆ, ಇವ್ರ ಹತ್ರ ಚೆನ್ನಾಗಿರ್ತಾರೆ, ಎರಡು ಮನೆ ನಡೆಯೋದು ನನ್ನಿಂದಲೇ ಅಂತ ಜಂಬ ಬೇರೆ ಕೊಚ್ಕೊಂತಾರೆ. ಇಲ್ಲೆಲ್ಲೋ ಒಂದ್ ಸ್ವಲ್ಪ ಗೇಮ್ ಎಡವಟ್ಟು ಆಯ್ತಾ ಅಂತ ಅನ್ಸುತ್ತೆ. ಬಟ್ ಅವರಿಂದನೇ ಈ ಎಪಿಸೋಡ್ ತುಂಬಾ ಹೈಲೈಟ್ ಆಗಿತ್ತು. ಲಾಯರ್ ಜಗದೀಶ್ ಅವ್ರು ಇಲ್ಲ ಅಂದ್ರೆ ಈ ಎಪಿಸೋಡ್ ಅಲ್ಲಿ ತುಂಬಾ ಜೀರೋ ತುಂಬಿಕೊಂಡಿತ್ತು. ಏನಕ್ಕಂದ್ರೆ ನರಕದಲ್ಲಿ ಇರ್ತಿದ್ರು, ಸ್ವರ್ಗದಲ್ಲಿ ಇರ್ತಿದ್ರು, ಅವ್ರು ಮಾತಾಡೋ ಕಾನ್ವರ್ಸೇಷನ್ ಆಗ್ತಿರ್ಲಿಲ್ಲ, ಅವ್ರಿಬ್ರ ಬಗ್ಗೆ ಯಾವುದೇ ಒಂದು ಇದು ಆಗ್ತಿರ್ಲಿಲ್ಲ. ಈ ರೀತಿಯಾಗಿ ಲಾಯರ್ ಜಗದೀಶ್ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನ ತ್ರಿವಿಕ್ರಮ್ ಬಗ್ಗೆ ಬಂದ್ರೆ ಅವ್ರು ಎಲ್ಲಿದ್ರೆ ಕಾಣ್ತಾನೆ ಇಲ್ಲ ಗುರು ಅಂತ ಹೇಳ್ಬೋದು. ಧನ್ರಾಜರ್ ಕೂಡ ಅಷ್ಟೇನೆ, ಎಪಿಸೋಡ್ ಅಲ್ಲಿ ಎಲ್ಲಿ 2 ಸಲ ಮಾತ್ರ ಫೋಟೋ ಸಿಕ್ಕಿದ ಅಷ್ಟೇನೆ ನನಗೆ ಅನ್ಸಿದ್ ಮಾತ್ರ. ಇನ್ನು ಟಾಸ್ಕ್ ಅಂತ ಬಂದಾಗ ಮೊದಲೇ ಸಲ ಶಶೂರ್ ಅವರು ಮತ್ತು ರಂಜಿತ್ ಅವರು ಆಡ್ತಾರೆ. ಈ ಟಾಸ್ಕ್ ಅಲ್ಲಿ ರಂಜಿತ್ ಅವರು ಗೆಲ್ತಾರೆ, ಅವ್ರಿಗೆ ನಾಮಿನೇಟ್ ಆಗೋಕೆ ಚಾನ್ಸಸ್ ಇಲ್ಲ. ಶಶಿರ್ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ. ಅದಾದ್ಮೇಲೆ ಅವ್ರ ಚಾನ್ಸ್ ಅನ್ನು ಬೇರೆಯವ್ರು ಕೊಡ್ತಾರೆ. ಈ ಟೈಮಲ್ಲಿ ತುಂಬಾನೇ ಕಾನ್ವರ್ಸೇಷನ್ ಆಗುತ್ತೆ. ಇದೇ ಟೈಮಲ್ಲೇನೆ ಅವ್ರು ಯಮುನಾ ಕೊಡೋದು. ಆ ಯಮುನಾ ಕೊಟ್ಟಾಗ ಅವರು ಈ ರೀತಿಯಾದ ಒಂದು ಒಪಿನಿಯನ್ ವ್ಯಕ್ತಪಡಿಸ್ತಾರೆ. ಇನ್ನು ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಅನುಷಾ ಮತ್ತು ಮೋಕ್ಷತಾ ಪೈ ಅವರು ಆಡ್ತಾರೆ. ಅದರಲ್ಲಿ ಅನುಷಾ ಅವರು ಗೆಲ್ತಾರೆ. ಅನುಷಾ ಅವರು ಗೆದ್ದು ಅವ್ರು ಸೇವ್ ಆಗ್ತಾರೆ, ಮೋಕ್ಷತಾ ಪೈ ಅವರು ನಾಮಿನೇಟ್ ಆಗ್ತಾರೆ. ಈ ರೀತಿಯಾಗಿ ಗೆದ್ದಾಗ ಇಲ್ಲಿ ತುಂಬಾ ಕಾನ್ವರ್ಸೇಷನ್ ಆಗಿದ್ದು ಮಾತ್ರ. ಇನ್ನೊಂದು ವಿಶೇಷವಾಗಿ ಮಾತಾಡಬೇಕಾಗಿದ್ದು ಭವ್ಯಗೌಡ ಅವ್ರ ಬಗ್ಗೆ. ಭವ್ಯಗೌಡ ಅವರು ಕೂಡ ಅಲ್ಲಿರೋ ನರಕ ನಿವಾಸಿಗಳನ್ನ ತುಂಬಾ ಏನೋ ಒಂದು ಕಳ್ತನ ಮಾಡಿದಾರ, ಇಲ್ಲ ಜೈಲಾಗಿದಾರ, ಕಳ್ಳರ ತರ ಟ್ರೀಟ್ ಮಾಡ್ತಾರೆ ಅನ್ನೋ ವ್ಯಕ್ತಿತ್ವ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅವ್ರಿಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ಲ ಗೊತ್ತಿಲ್ಲ, ಬಟ್ ನೋಡೋರ ಕಣ್ಣಿಗೆ ಮಾತ್ರ ಅದೇ ರೀತಿ ಕಾಣ್ತಾ ಇದೆ. ಈ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನಡೆದ ಟಾಸ್ಕ್ಗಳಲ್ಲಿ ಮೊದಲನೇ ಟಾಸ್ಕ್ ನಾನು ಅಲ್ಲಿ ಹೇಳಿದೆ, ರಂಜಿತ್ ಅವರು ಮತ್ತು ಶಶಿರ್ ಅವರು ಆಡಿದ್ರು. ಸೆಕೆಂಡ್ನೇ ಟಾಸ್ಕ್ ಬಂದ್ಬಿಟ್ಟು ಅನುಷಾ ಮತ್ತು ಮೋಕ್ಷತಾ ಪೈ ಅವರು ಆಡಿದ್ರು. ಮೂರನೇ ಟಾಸ್ಕ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಮತ್ತೆ ಮಾನಸ್ ಅವರು ಆಡ್ತಾರೆ. ಈ ರೀತಿಯಾಗಿ 6 ಜನ ಟೀಮ್ ಆಡಿದಾಗ 3 ಜನ ಗೆಲ್ತಾರೆ, 3 ಜನ ಸೋಲ್ತಾರೆ, 3 ಜನ ನಾಮಿನೇಟ್ ಆಗ್ತಾರೆ. ಅದರಲ್ಲಿ ಮಾನಸ್ ಅವರೊಬ್ರು, ಮೋಕ್ಷತಾ ಪೈ ಅವರೊಬ್ರು, ಶಶಿ ತರೂರ್ ಒಬ್ರು, ಡೈರೆಕ್ಟ್ ಆಗಿ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ. ಇನ್ನ ಬೇರೆ ವಿಷಯಕ್ಕೆ ಬಂದಾಗ ಇಲ್ಲಿ ಆಕ್ಚುಲಿ ನೋಡಿ, ಇದೇ ವಿಷಯಕ್ಕೆ ಶಶೂರ್ ಅವರು ಯಮುನಾ ಹತ್ರ ಒಂದು ವಾಗ್ವಾದ ಬರುತ್ತೆ, ಒಂದು ಡಿಬೇಟ್ ಬರುತ್ತೆ, ವಾರ್ ಬರುತ್ತೆ, ಆರ್ಗ್ಯುಮೆಂಟ್ ಆಗೇ ಆಗುತ್ತೆ ಆ ಟೈಮಲ್ಲಿ. ಏನಕ್ಕಂದ್ರೆ ನೀವು ಯಾರು ಬೇಕಾದ್ರೂ ನಾಮಿನೇಟ್ ಮಾಡೋದು ಬಿಗ್ ಬಾಸ್ನ ಒಂದು ರೂಲ್ಸ್ ನಿಯಮ ಹಾಗೆ ಆಗಿರುತ್ತೆ. ಆದ್ರೆ ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ನಾಮಿನೇಟ್ ಮಾಡ್ತೀನಿ ಅನ್ನೋದು ತುಂಬಾ ತಪ್ಪಾಗುತ್ತೆ ಅಂತೇಳಿ ಅವ್ರು ವಾರ್ ಮಾಡ್ತಾರೆ, ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ. ಅವರು ನಿಮ್ಗೆ ಹೇಳಕ್ಕಾಗಲ್ಲ ಹಾಗೆ ಹೀಗೆ ಅಂತಲ್ಲ, ತುಂಬಾ ಸ್ವಲ್ಪ ಓವರ್ ಆಗಿ ಅನಿಸ್ತಾ ಇದೆ. ಏನಕ್ಕಂದ್ರೆ ಯಮುನಾ ಅವರು ಎಲ್ಲಾದ್ರಲ್ಲೂ ರೂಲ್ಸ್ ಹುಡುಕಿದ್ದೆ
ಬಿಗ್ ಬಾಸ್ ಮನೆಯೇ ರೂಲ್ಸೇ ಬಿಗ್ ಬಾಸ್ ಅನ್ನೋ ರೀತಿಗೆ ಬಂದ್ಬಿಟ್ಟೆ. ರೂಲ್ಸ್ ಎಲ್ಲ ಕಡೆ ಅನ್ವಯ ಆಗುತ್ತೆ, ಬಟ್ ಎಲ್ಲದ್ರಾಗ ರೂಲ್ಸ್ ತಗೊಂಡಾಗ ಎಪಿಸೋಡ್ ನೋಡೋಕೆ ತುಂಬಾ ಕಸ ಅನ್ಸುತ್ತೆ. ಇನ್ನೂ ಸ್ವಲ್ಪ ಮಾನಸರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಲೌಡ್ ಸ್ಪೀಕರ್ಗಳು ಕೇಳಿ ಅದೆಲ್ಲ ಸಾಕಾಗ್ಬಿಡ್ತಾ ಅನಿಸ್ತು ನನಗೆ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಇಲ್ಲಿ ವಿಶೇಷವಾಗಿ ನಾಮಿನೇಷನ್ ಅಂತ ಬಂದಾಗ ಕೆಲವರು ಕೊಟ್ಟಿರೋ ಕಾರಣಗಳು ತುಂಬಾನೇ ಇದಾಗಿತ್ತು. ಧರ್ಮ ಅವರಂತೂ ಎಲ್ಲೋ ಕಾಣ್ತಾ ಇಲ್ಲ ಗುರು. ನಾಳೆ ಒಂದು ಪ್ರೋಮೋದಲ್ಲಿ ತೋರಿಸ್ತಾ ಇದಾರೆ ಜಳ ಆಗ್ತಿರೋದು, ಆದ್ರೆ ಎಪಿಸೋಡ್ ಅಲ್ಲಿ ಎಲ್ಲೂ ಕಾಣಲಿಲ್ಲ. ವಿಶೇಷವಾಗಿ ತ್ರಿವಿಕ್ರಮ್ ಅವರು, ಧನ್ರಾಜ್ ಅವರು, ಧರ್ಮ ಅವರು, ಅದಾದ್ಮೇಲೆ ಲೇಡೀಸ್ ಅಲ್ಲಿ ಹಂಸ ಅವರು, ಇವ್ರು ಎಲ್ಲಿ ಎಪಿಸೋಡ್ ಅಲ್ಲೇ ಕಾಣ್ತಾ ಇಲ್ಲ, ಎಲ್ಲ ಇರ್ತಾರೋ ಗೊತ್ತಿಲ್ಲ. ಫುಲ್ ಎಪಿಸೋಡ್ ಅಲ್ಲೆಲ್ಲ ಕಂಡಿದ್ದು 3-4 ಜನ ನರಕದಲ್ಲಿರೋ ತುಂಬಾ ಎಲ್ಲ ಆಕ್ಟಿವ್ ಆಗಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಮಾತ್ರ ತುಂಬಾ ಆಕ್ಟಿವ್ ಇದ್ದಾರೆ, ಗೇಮು ಚೆನ್ನಾಗಿ ಆಡ್ತಾರೆ, ಮಾತು ಮಗ ಮಾತಾಡ್ತಾರೆ. ಈ ರೀತಿ ಆಗಿದೆ. ಚೈತ್ರ ಕುಂದಾಪುರ ಅವರು ನಿನ್ನೆ ಎಪಿಸೋಡ್ಗೂ ಈ ಎಪಿಸೋಡ್ಗೂ ಒಂದು ಕಂಪೇರ್ ಮಾಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ಅನ್ಸುತ್ತೆ. ಇನ್ನು ಚೈತ್ರ ಕುಂದಾಪುರ ಅವರು ಮತ್ತು ಮಾನಸ್ ಅವರು ಒಂದು ಕಿತ್ತಾಟ ನಡೆದಾಗ ಅಲ್ಲೆಲ್ಲ ಒಂದ್ ಕಡೆ ಮಾನಸ್ ಅವರು ಮಾತಾಡಿದ ಸರಿನಾ ಅಂತ ಕೆಲವರ ಅಭಿಪ್ರಾಯ ಆದ್ರೆ, ಚೈತ್ರ ಕುಂದಾಪುರ ಅವರು ಮಾತಾಡಿದ ಸರಿನಾ ಅಂತ ಇನ್ನೂ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮಾನಸ್ ಅವರು ಪಿನ್ ಮಾಡಿ ಚೈತ್ರ ಕುಂದಾಪುರ ಅವರಿಗೆ ಮಾತಾಡಿದ್ರ ಅಂತ ಒಂದು ಅನುಮಾನ ಕೂಡ ಬರುತ್ತೆ. ವಿಶೇಷವಾಗಿ ತುಂಬಾ ಜನ ಹೇಳ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರು ಹಿಂದುತ್ವ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ? ನನಗಂತೂ ಆ ತರ ಎಲ್ಲೂ ಕಂಡಿಲ್ಲ. ಬಟ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಆದಾಗ, ಒಂದು ವಾದ ಆದಾಗ ಏನಾಗುತ್ತೆ ಅಂದ್ರೆ ಅವರು ನಿಮ್ಗೆ ಅಂದಿಲ್ಲ ಅಂತ ಹೇಳ್ತಾರೆ ಮಾನಸ್ ಅವರು. ಬಟ್ ಆ ರೀತಿ ಇರೋ ವ್ಯಕ್ತಿ ನಾನೇ ಇಲ್ಲಿ, ನಮ್ಗೆ ತುಂಬಾ ನೋವಾಗುತ್ತೆ. ಇನ್ನೊಬ್ರು ಮನಸ್ಸು ನೋಯಿಸೋ ತಪ್ಪಲ್ವಾ ಅಂತ ಹೇಳಿ ಅವರು ಒಂದು ಇದು ಪ್ರಶ್ನೆ ಮಾಡ್ತಾರೆ ಮಾನಸ್ ಅವರಿಗೆ. ಅದು ನನ್ನಿಷ್ಟ ಅಂತೆಲ್ಲ ವ್ಯಕ್ತಪಡಿಸ್ತಾರೆ ಮಾನಸ್ ಅವರು. ಅಲ್ಲೆಲ್ಲ ಒಂದ್ ಸ್ವಲ್ಪ ಮಾನಸ್ ಅವರು ಎಡದ್ರ ಅಂತ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ. ವಿಶೇಷವಾಗಿ ಈ ಟಾಸ್ಕ್ಗಳಂತ ಬಂದಾಗ, ಇದು ಮನೆಯಲ್ಲಿ ಒಂದು ಕಾನ್ವರ್ಸೇಷನ್ ಬಂದಾಗ, ಇನ್ನೊಂದು ಭವ್ಯಗೌಡ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾಶ್ರೂಮ್ಗೆ ಹೋಗಬೇಕಾದ್ರೆ ವೇಟ್ ಮಾಡಿ ನಾವೇ ರೂಲ್ಸ್ ಅಂತ ಶಶಿರ್ ಅವರು ಮತ್ತು ಭವ್ಯಗೌಡ ಅವರಿಗೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ಇಲ್ಲಿ ಆಕ್ಚುಲಿ ಈ ಎಪಿಸೋಡ್ ಅಲ್ಲಿ ನಡೆದರೆ 3-4 ಆರ್ಗ್ಯುಮೆಂಟ್. ಆ ಆರ್ಗ್ಯುಮೆಂಟ್ ಅಲ್ಲಿ ಇದ್ದಿದ್ದೆ ಶಶಿರ್ ಅವರು ಅಂತ ಹೇಳ್ಬೋದು. ಏನಕ್ಕಂದ್ರೆ ಭವ್ಯಗೌಡ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ, ಯಮನ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ, ಅದಾದ್ಮೇಲೆ ಸ್ವರ್ಗ ನಿವಾಸಗಳ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ. ಇನ್ನೊಂದು ಇಲ್ಲಿ ರೂಲ್ಸ್ ಅಂತ ಬಂದಾಗ ಸ್ವರ್ಗ ನಿವಾಸಿಗಳು ಆ ಮನೆಗೆ ಹೋಗಬಾರ್ದು. ಬಟ್ ಇವರು ಗೌತಮಿ ಜಾಧವ್ ಅವರು ಮನೆಗಳ ಹೋಗಿ ಅಲ್ಲಿ ಬಾಟಲ್ ತಗೊಂಡ್ಬರ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಮನೆನೇ ಫುಲ್ ನಡೆಸ್ತಾ ಇರೋದೇ ಜಗದೀಶ್ ಅವರು ಅಂತ ಅನ್ಸುತ್ತೆ. ಲಾಯರ್ ಜಗದೀಶ್ ಅವರು ಆ ಕಡೆ ಮೊದ್ಲನೇ ಹೇಳಿದೆ, ಆ ಕಡೆನೇ ಮಾತಾಡ್ತಾರೆ, ಈ ಕಡೆನೂ ಮಾತಾಡ್ತಾರೆ. ಆಕ್ಚುಲಿ ಅವ್ರಿಲ್ಲ ಅಂದ್ರೆ ಆ ಎಪಿಸೋಡ್ ಸಾಗೋದೇ ಇಲ್ಲ. ಅವ್ರು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ, ಅವ್ರ ಜೊತೆ ಆರ್ಗ್ಯುಮೆಂಟ್ ಆಗಲ್ಲ, ಕನ್ವರ್ಸೇಷನ್ ಆಗಲ್ಲ, ಕಾಮಿಡಿನೂ ಬರಲ್ಲ. ಈ ರೀತಿ ಆಗ್ಬಿಡುತ್ತೆ. ಇನ್ನೊಂದು ವಿಶೇಷವಾಗಿ ಉಗ್ರ ಮಂಜು ಅವ್ರ ಬಗ್ಗೆ ಮಾತಾಡ್ಲೇಬೇಕು ಗುರು. ಖಂಡಿತವಾಗ್ಲೂ ಅವರು ಒಂಥರ ಏನೋ ಇವರು ಮನುಷ್ಯ ಸೈಲೆಂಟ್ ಆಗಿರ್ತಾನೆ, ಗೇಮ್ ಮಾಡಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಲಾಸ್ಟ್ ಅಲ್ಲಿ ಮಾತ್ರ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅವ್ರು ತುಂಬಾ ಆಕ್ಟಿಂಗ್, ವಾಕಿಂಗ್ ಸ್ಟೈಲ್ ಆಗಿ ಜಗದೀಶ್ ಅವ್ರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ ಅಂತೇಳಿ ತುಂಬಾ ಒಂದು ವಾಕಿಂಗ್ ಸ್ಟೈಲ್ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಆ ಎಪಿಸೋಡ್ಗೆ ಅದು ಹೈಲೈಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಆ ರೀತಿಯಾದ ಆಶಾಪಾಸವಾಗಿತ್ತು. ಒಂದು ತುಂಬಾ ಕಾಮಿಡಿ ಕ್ರಿಯೇಟ್ ಆಗಿತ್ತು ಆ ಸೀನಲ್ಲಿ. ಮನೆಯವ್ರ ಬಗ್ಗೆನೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಮನೆಯವ್ರ ಬಗ್ಗೆನೆ ಒಂದು ಇದು ಮಾಡಿ ಟ್ರಯಲ್ ಮಾಡಿ ಅನುಕರಣೆ ಮಾಡಿ ತೋರಿಸ್ತಾ ಇದ್ರು ಅವ್ರ ಬಗ್ಗೆ. ಆ ರೀತಿ ಆದಾಗ ತುಂಬಾ ಕಾಮಿಡಿ ಅನ್ಸಿತ್ತು. ಇನ್ನು ಹಂಸ ಅವ್ರ ಬಗ್ಗೆ ಪ್ರತಿಯೊಂದಕ್ಕೂ ರೂಲ್ಸ್ ಬರ್ಕೊಂಡ್ರೆ ಕೇಸ್ ನಂಬರ್ 1, ಕೇಸ್ ನಂಬರ್ 2 ಅಂತೇಳಿ ಕಾಮಿಡಿಯಾಗಿ ಫನ್ ಕ್ರಿಯೇಟ್ ಮಾಡ್ತಾ ಇದ್ರು. ಉಗ್ರ ಮಂಜು ಅವರು ತುಂಬಾನೇ ಫನ್ ಕ್ರಿಯೇಟ್ ಆಯ್ತು ಅಲ್ಲಿ. ನಾವು ಭವ್ಯಗೌಡ ನಾಮಿನೇಟ್ ಯಾವಾಗಾದ್ರೂ ಆದ್ರು ಆವಾಗನೇ ಅವರು ಅಲೆ ತುಂಬಾ ಸ್ಲೋ ಆಗಿದ್ರು. ಈ ರೀತಿ ಅನಿಸ್ತಾ ಇದೆ. ಇನ್ನು ವಿಶೇಷವಾಗಿ ಅನುಷಾ ಅವರು ಅಲ್ಲಿ ಕೊಟ್ಟಿರೋ ಹಣ್ಣನ್ನ ಚೆಲ್ಲಬಾರ್ದಿತ್ತು ಗುರು. ಯಾಕಂದ್ರೆ ತಿನ್ನಕ್ಕಾಗಲ್ಲ, ಮೊಸರನ್ನ ತಿನ್ನಕ್ಕಾಗಲ್ಲ ಅಂತೇಳಿ ಬೇರೆ ಏನೋ ಕೊಟ್ಟಿರ್ತಾರೆ. ಬಟ್ ಆ ಟೈಮಲ್ಲಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ. ಈ ಪ್ರಶ್ನೆ ಮಾತ್ರ ಬಂದೇ ಬರುತ್ತೆ ಸಾಟರ್ಡೆ ಎಪಿಸೋಡ್ ಅಲ್ಲಿ. ಯಾಕಂದ್ರೆ ಅನ್ನನ ಚೆಲ್ಲೋದು ತುಂಬಾ ತಪ್ಪು, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತೆ ಆ ಇಶ್ಯೂ ಇಟ್ಕೊಂಡು ಎಲ್ಲ ಸೈಡ್ ಇಡ್ಬೋದಾಯ್ತು, ಇಲ್ಲ ಬೇರೆ ಕೊಟ್ಟು ತಿಂತಿದ್ರೇನೋ. ಆ ರೀತಿಯಾಗಿ ಈ ವಿಷಯ ಅಂತ ಬರುತ್ತೆ. ನಾನು ಹೇಳಿದೆ ಟಾಸ್ಕ್ ಅಲ್ಲಿ ಯಾರಾದ್ರೆ ಗೆದ್ದಿದ್ರು ಅವರು ನಾಮಿನೇಟ್ ಆಗಿಲ್ಲ, ಟಾಸ್ಕ್ ಅಲ್ಲಿ ಯಾರು ಸೋತಿದ್ರು ಅವರು ನಾಮಿನೇಟ್ ಆಗಿದೆ. ಅದ್ರ 3 ಮಾನಸ, ಶಶಿರ್ ಮತ್ತೆ ಅದಾದ್ಮೇಲೆ ಅನುಷಾ ಅವರು ಅಪೋಸಿಟ್ ಇದ್ದಿದ್ದು ಮೋಕ್ಷತಾ ಪೈ ಅವರು. ಇವು 3 ಜನ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ ಗೇಮ್ ಅಲ್ಲಿ ಸೋತಿರೋದಕ್ಕೆ. ಅದಾದ್ಮೇಲೆ ಇವ್ರು ನಾಮಿನೇಟ್ ಆಗಿದ್ದಾರೆ ಯಾರು? ಚೈತ್ರ ಕುಂದಾಪುರ ಅವರು. ಸ್ವರ್ಗದ ನಿವಾಸಿಗಳೆಲ್ಲರೂ ಸೇರಿ ಚೈತ್ರ ಕುಂದಾಪುರ ಅವರ ನಿನ್ನೆ ನಾಮಿನೇಟ್ ಮಾಡಿದ್ರು, ಎಪಿಸೋಡ್ ಅಲ್ಲಿ ತೋರಿಸಿದ್ರು. ಅದಾದ್ಮೇಲೆ ಈಗ ಸ್ವರ್ಗದಲ್ಲಿ ಇರೋರು ನಾಮಿನೇಟ್ ಆಗಿರೋ ಪೈಕಿ ಬಂದ್ಬಿಟ್ಟು ಮೊದಲನೇದಾಗಿ ಯಮುನ್ ಅವರು ನಾಮಿನೇಟ್ ಆಗಿದ್ದಾರೆ. ಏನಕ್ಕಂದ್ರೆ ಅವ್ರೆಲ್ಲರೂ ಅದೇ ಸ್ವರ್ಗ ನಿವಾಸಿಗಳನ್ನ ಅವ್ರ ಅಪೋಸಿಟ್ ಮಾತಾಡಿದ್ರು.
ತುಂಬಾ ಇದು ಮಾಡ್ತಾ ಇದ್ದಾರೆ ಇವರು. ಅವ್ರ ಸ್ವರ್ಗ ನಿವಾಸಿಗಳ ಅಷ್ಟು ಕಾಟಾಗಿ ಆಡ್ತಾ ಇಲ್ಲ, ಅವ್ರ ಹತ್ರ ಮಾತಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತೇಳಿ ಅವರು ನಾಮಿನೇಟ್ ಮಾಡಿದ್ರು ಗೌತಮಿ ಜಾಧವ್ ಅವರು. ಮತ್ತೆ ರಿಟರ್ನ್ ಅವ್ರಿಗೇನ ಅವ್ರು ನಾಮಿನೇಟ್ ಮಾಡಿದ್ರು ಯಾರು, ಗೌತಮಿ ಜಾಧವ್ ಅವರಿಗೆ ಯಮುನಾ ಅವರು. ಮತ್ತೆ ಸ್ವರ್ಗ ನಿವಾಸಿಗಳ ಪೈಕಿ ಮೊದಲನೇದಾಗಿ ಯಮುನಾ, ಗೌತಮಿ ಜಾಧವ್, ಅದಾದ್ಮೇಲೆ ಹಂಸ. ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳು ಅಂತ ಎರಡು ಕೂಡಿ ತಗೊಂಡಾಗ ನರಕ ನಿವಾಸಿಗಳಲ್ಲಿ ಮಾನಸ, ಅದಾದ್ಮೇಲೆ ಮೋಕ್ಷತಾ ಪೈ, ಅದಾದ್ಮೇಲೆ ಶಶೂರು, ಇವ್ರು ಮೂವರದು ನಾಮಿನೇಟ್ ಆಗಿದ್ದಾರೆ ಸ್ವರ್ಗ ನಿವಾಸಿಗಳ ಪೈಕಿ. ಅದಾದ್ಮೇಲೆ ಚೈತ್ರ ಕುಂದಾಪುರ ಡೈರೆಕ್ಟ್ ನಾಮಿನೇಟ್ ಮಾಡಿದ್ವಿ. ಈ ವಾರ ನಾಮಿನೇಟ್ ಆಗಿರೋರು ಬಂದ್ಬಿಟ್ಟು ಚೈತ್ರ ಕುಂದಾಪುರ, ಯಮುನಾ, ಮಂಜು, ಗೌತಮಿ, ಭವ್ಯ, ಹಂಸ ಮತ್ತು ಶಶೂರು, ಮೋಕ್ಷತಾ, ಮಾನಸ. ಮತ್ತೆ ಈ 9 ಜನರಲ್ಲೇ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರು ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಶೇಷವಾಗಿ ನಾಳೆ ಸಾಯಂಕಾಲ ಒಂದು ವೋಟಿಂಗ್ ರಿಸಲ್ಟ್ ವಿಡಿಯೋ ಬರುತ್ತೆ, ಅದು ಕಂಪೇರ್ ಮಾಡಿ ನೋಡ್ಬೋದು ಯಾರು ವೋಟ್ ಎಲ್ಲ ಬರ್ತವೆ ಅಂತೇಳಿ.